ಬರ್ರಿ ಇವತ್ತು ಮೊಳಕೆ ಕಾಳು ಕೋಸಂಬರಿ ಮಾಡೋಣ. ಮಡಿಕೆ ಕಾಳು ನೋಡ್ರಿ, ಮಡಿಕೆ ಕಾಳು ನಾನು ನೆನೆ ಹಾಕಿ ಹಿಂಗೆ ಮೊಳಕೆ ತೆಗೆದಿಟ್ಕೊಂಡ್ರಿ. ಒಂದಿನ ನೆನೆ ಹಾಕಿ ಒಂದು ರಾತ್ರಿ ಒಂದು ಹಗಲಿ ನೆನೆ ಹಾಕಿ ಒಂದು ಮೊಳಕೆ ಕಟ್ಟಿಟ್ಟಿನ್ರಿ. ಈಗ ಮೊಳಕೆ ಬಂದಾವು. ಮೊಳಕೆ ಕಾಳು ಕೋಸಂಬರಿ ಮಾಡೋಣ. ಅದಕ್ಕೆ ಏನೇನು ಬೇಕಂತ ನೋಡೋಣ್ರಿ. ಮೊಳಕೆ ಕಾಳು ಒಂದು ಟೊಮೆಟೊ ತೊಗೊಂಡ್ರಿ, ಒಂದು ಸ್ವಲ್ಪ ಕೊತ್ತಂಬರಿ ತೊಗೊಂಡನು, ಸೌತೆಕಾಯಿ ರೀ, ಸೌತೆಕಾಯಿ ಹೆರೆದು ಇಟ್ಕೋಬೇಕ್ರಿ. ಈಗ ಸೌತೆಕಾಯಿ ಹೆರೆದು ತೊಗೋಬೇಕು. ಉಳ್ಳಾಗಡ್ಡಿ ಸಣ್ಣ ಹೆಂಚಿಟ್ಕೋಬೇಕ್ರಿ. ಇದಕ್ಕೆ ಹಸಿ ಖಾರ ರೀ, ಹಸಿ ಖಾರ ತೆಗೆದಿಟ್ಕೊಂಡನು. ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕ್ರಿ. ಈಗ ಹೆಂಗೆ ಮಾಡೋಣ ನೋಡೋಣ ಬರ್ರಿ. ಈಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಕೋಸಂಬರಿ ಕಲ್ಸೋಣ ನೋಡ್ರಿ. ಇದು ಸೌತೆಕಾಯಿ ಹಾಕ್ತಾನೆ ರೀ. ಈಗ ಕೊತ್ತಂಬರಿ ರೀ, ಟೊಮೆಟೊ, ಉಳ್ಳಾಗಡ್ಡಿ, ಮೊಳಕೆ ಕಾಳು ನಮ್ಗೆ ಎಷ್ಟು ಬೇಕಟ ಹಾಕೊಳ್ಳೋದು ನೋಡ್ರಿ. ಹಚ್ಚಿ ಖಾರ ಇತ್ತಂದ್ರೆ ನೋಡ್ಕೊಂಡು ನಿಮ್ಗೆ ಖಾರಕ್ಕೆ ತಕ್ಕಂಗೆ ಎಷ್ಟು ಬೇಕು ಅಷ್ಟು ಹಾಕೋರಿ. ನಾನು ತೊಗೊಂಡು ಮೆಣಸಿನ್ಕಾಯಿ ಖಾರ ಅದಾವು. ಉಪ್ಪು ರುಚಿಗೆ ತಕ್ಕಟ್ಟ ಇವೆಲ್ಲ ಮಿಕ್ಸ್ ಮಾಡ್ಕೊಂಡ್ರಿ ನೋಡ್ರಿ. ಈಗ ಈ ಟೈಪ ರೆಡಿ ಆಗೈತಿ. ತಿನ್ಬೇಕ್ರಿ ಮೊಳಕೆ ಕಾಳದು ಚಲೋ ರೀ, ದೇಹಕ್ಕೆ ತಂಪ. ಬಿಸಿಲುಗಾಲದಾಗ ಮಾಡಿ ತಿಂದ್ರೆ ಚಲೋ ರೀ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಆದಷ್ಟು ನಮ್ಮ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ಗೆ ಎಲ್ಲರೂ. ಬರ್ರಿ ಈಗ ಕೋಸಂಬರಿ ರೊಟ್ಟಿ ತಿನ್ನೋನು. ಮಸ್ತ್ ಕಾಂಬಿನೇಷನ್ ರೀ. ಈ ಟೈಪ ನೀವು ಎಲ್ಲರೂ ಮಾಡಿ ತಿಂದ ನೋಡ್ರಿ. ನಮಸ್ಕಾರ.